ಒಂದು ಲವ್ ಸ್ಟೋರಿ ಆ ಥರ ಏನೋ ಒಂದು ಕತೆ ಮೇಲೆ ಹೋಗ್ತಿರುತ್ತೆ. ಈ ಸೀರಿಯಲ್ ಏನಕ್ಕೆ ಡಿಫ್ರೆಂಟ್ ಅಂದರೆ ಇಲ್ಲಿ ನನಗೂ ಇದು ಕತೆ ಕೇಳಿದಾಗ ತುಂಬ ಇಷ್ಟ ಆಗಿದೆ ಏನಂದರೆ ಇಲ್ಲಿ ಒಂದೇ ಕತೆ ಒಂದು ಹೀರೋ ಹೀರೋಯಿನ್ ಲವ್ ಸ್ಟೋರಿ ಆ ಥರ ಅಲ್ಲ. ಇಲ್ಲಿ ಒಂದು ಅಪ್ಪ ಮಗನ ಬಾಂಧವ್ಯ ಇದೆ, ಅಣ್ಣ ತಂಗಿಯರ ಒಂದು ಬಾಂಧವ್ಯ ಇದೆ. ಸೊ ಈ ಥರ ತುಂಬ ಲೇಯರ್ಸ್ ಇದೆ ಈ ಕಥೆಯಲ್ಲಿ. ಫಸ್ಟ್ ಎಪಿಸೋಡಿಂದ ನಾರ್ಮಲ್ ಆಗಿ ಏನಾಗುತ್ತೆ, ನಾವು ಸೀರಿಯಲ್ ಮಾಡೋದು ನಮ್ಗೆಲ್ಲರಿಗೊಂದು ನಮ್ಮ ಮೇಲೆ ಕಂಪ್ಲೇಂಟ್ ಏನಿದೆ ಅಂದರೆ, ಓಕೆ ನೀವು ಮದುವೆ ಅಂದರೆ 1 ವಾರ ತೋರಿಸ್ಬಿಡ್ತೀರಿ, 10 ದಿನ ತೋರಿಸ್ಬಿಡ್ತೀರಿ, ಈ ಥರ ಎಲ್ಲ ಇರುತ್ತೆ. ಆದರೆ ಇಲ್ಲಿ ನಾವು ಫಸ್ಟ್ ಟೈಮು ಬರೀ 4 ನಿಮಿಷದಲ್ಲಿ ಇಡೀ ಮದುವೆ ತೋರಿಸಿದ್ದೀವಿ. ಆದರೆ 4 ನಿಮಿಷದೊಳಗೆ ಇಡೀ ಮದುವೆ ತೋರಿಸಿದ್ದೀವಿ. ಸೊ ಒಂದು ಸ್ಪೆಷಲಿ ಯಾವತ್ತು ಸೀರಿಯಲಲ್ಲಿ ಒಂದು ಮದುವೆಗೆ ನಾರ್ಮಲ್ ಆಗಿ ನಾವು ಸಿನಿಮಾ ಹಾಡುಗಳನ್ನೇ ಬಳಸ್ತೀವಿ ಯಾವುದಕ್ಕೂ. ಇಲ್ಲಿ ಕಂಪ್ಲೀಟ್ ಆಗಿ ನಾವು ಹೊಸ ಹಾಡು ಮಾಡಿ ಒಂದು ಇಡೀ ಮದುವೆ ಸಾಂಗ್ ಮಾಡಿದ್ದೀವಿ. ಒಂದು 15-16 ಲಕ್ಷ ಖರ್ಚು ಮಾಡಿ ಬರೀ 4 ನಿಮಿಷಕ್ಕೆ. ಸೊ ಇದೊಂದು ನನಗೂ ಖುಷಿ ವಿಚಾರ. ಓಕೆ, ಫಸ್ಟ್ ಟೈಮ್ ನಾವು ಒಂದು 4 ನಿಮಿಷದಲ್ಲಿ ಮದುವೆ ಮುಗಿಸೋಕೆ ನಮಗೂ ಬರುತ್ತೆ ಅಂತ ಗೊತ್ತಾಯ್ತು ಅವತ್ತು ನನಗೆ. ಸೊ ಇನ್ನೊಂದು BGM. ನಾರ್ಮಲ್ ಆಗಿ ನಾವು ಸೀರಿಯಲ್ಗಳಿಗೆ ಸಿನಿಮಾ ಇದನ್ನೇ ಬಳಸ್ತೀವಿ. ಇಲ್ಲಿ ಫಸ್ಟ್ ಟೈಮ್ ನಾವು ಸಿನಿಮಾ ಥರ BGM ಮಾಡಿಸ್ತಿದ್ದೀವಿ ಈ ಸೀರಿಯಲ್ಗೆ. ಇದೆಲ್ಲ ಕಾರಣ ಆಗಿದ್ದು ಸ್ಟಾರ್ ಸುವರ್ಣದಿಂದಾನೆ. ಥ್ಯಾಂಕ್ ಯು. ನಾನು ಹೇಳಿದ್ದೇನೆ, ನಾನು ಪ್ರೀತಮ್ ಅವ್ರ ಡೈರೆಕ್ಟರ್, ಅದನ್ನು ಏನು ಗೊತ್ತಿಲ್ಲ ನನಗೆ. ಸರ್ ನನಗೆ ಸ್ಟೋರಿ ಆಮೇಲೆ ನನ್ನ ಕ್ಯಾರೆಕ್ಟರ್ ಕೇಳಿದೆ, ನಾನು ಹೇಳಿದ್ರು ಅವರು. ಆಮೇಲೆ ಒಂದು ಹಾಫ್ ಅವರ್ ಮೇಲೆ ಫೋನ್ ಮಾಡಿ ಈ ಥರ ಇರ್ತದೆ ಅಂತ ಹೇಳಿದ್ರು ಅವರು. ಸೊ ಯಾರು ಸರ್ ಇದು ಮಾಡೋದು ಅಂದರೆ ಸ್ಟಾರ್ ಸುವರ್ಣ ಹೇಳಿದರು. ಸೊ ಅಫ್ಕೋರ್ಸ್ ಗುಡ್ ಪ್ರೊಡಕ್ಷನ್ ಕಂಪನಿ. ಸೊ ಓಕೆ ಹೇಳಿದೆ ನಾನು. ಆಮೇಲೆ ಪ್ರೀತಮ್ ಅವ್ರ ಹೆಸರು ಹೇಳಿದರು. ಸೊ ಮೊಮೆಂಟ್ ಪ್ರೀತಮ್ ಅವ್ರ ಹೆಸರು ಹೇಳಿದರೆ ಇಮಿಡಿಯೇಟ್ಲಿ ನಾನು ಆಕ್ಸೆಪ್ಟ್ ಮಾಡಿದ್ದೇನೆ. ಯಾಕಂದರೆ ನಾನು ಆಲ್ರೆಡಿ ಪ್ರೀತಮ್ ಜೊತೆಯಲ್ಲಿ ನಾನು ಪಿಕ್ಚರ್ ಮಾಡಿದ್ದೇನೆ. ಅದರಲ್ಲಿ ಅವ್ರ ವೇ ಆಫ್ ಡೈರೆಕ್ಷನ್, ಅವ್ರ ಬಿಹೇವಿಯರ್, ಕ್ಯಾರೆಕ್ಟರ್ ಇಬ್ಬರಿಗೆ ಅದು ಸೂಟ್ ಆಯಿತು. ಏನೇ ಇರ್ಬೋದು, ಅದನ್ನು ತೋರಿಸೋದಕ್ಕೆ ಒಂದು ವೇದಿಕೆ ಬೇಕು. ಆ ವೇದಿಕೆ ಕೊಟ್ಟಿದ್ದು ಸ್ಟಾರ್ ಸುವರ್ಣ. ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಆ್ಯಂಡ್ ವೆರಿ ಹಂಬಲ್ಡ್ ಅಬೌಟ್ ಇಟ್. ಸುಮ್ಮನೆ ಅಲ್ಲ, ಅಂದರೆ ಇದು ಮಾತಿಗೆ ಅಂತ ಅಲ್ಲ. ಏನಾಗುತ್ತೆ, ಎಷ್ಟೋ ಜನ ಇವತ್ತು ನಾನು ಬದುಕ್ತಿರೋದು ಕೋಟಿ ಜನರ ಕನಸು ಅಂತಲೇ ಹೇಳ್ಬೋದು. ಬಿಕಾಸ್ ಐ ಆಮ್ ಆಲ್ವೇಸ್, ಈಗ ಅವ್ರು ಹೇಳಿದ್ರು ಹಿರಿತರೆ ಆಗಲಿ ಕಿರಿತರೆ ಆಗಲಿ, ಇಟ್ ಡಸಂಟ್ ಮೇಕ್ ಅ ಡಿಫ್ರೆನ್ಸ್. ನಾನು ಸಿನಿಮಾ ಅಂತ ಏನು ಜಾಸ್ತಿ ಆ್ಯಕ್ಟಿಂಗ್ ಮಾಡಲ್ಲ, ಸೀರಿಯಲ್ ಅಂತ ಏನು ಕಮ್ಮಿ ಆ್ಯಕ್ಟಿಂಗ್ ಮಾಡಲ್ಲ. ಐ ಆಲ್ವೇಸ್ ಗಿವ್ ಮೈ ಬೆಸ್ಟ್. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇದರಲ್ಲಿ ನಿಜವಾಗ್ಲೂ ಹೀರೋ ಹೀರೋಯಿನ್ ಅಂತ ಆಬ್ವಿಯಸ್ಲಿ ಜಸ್ಟ್ ತೆರೆ ಮೇಲೆ ಇಬ್ಬರು ಕಾಣ್ಬೋದು ಅಷ್ಟೇ ಟೈಟ್ಲ್ ಕಾರ್ಡಲ್ಲಿ. ಬಟ್ ಟ್ರಸ್ಟ್ ಮೀ, ದೇರ್ ಇಸ್ ಅ ಲಾಟ್ ಆಫ್ ಬ್ಯಾಕ್ಗ್ರೌಂಡ್ ವರ್ಕ್ ದಟ್ ಗೋಸ್ ಇನ್ ಟು ಇಟ್. ರಾಮಾಯಣದಲ್ಲಿ ರಾವಣ ಇಲ್ಲ ಅಂದಿದ್ರೆ ರಾಮ ಹೈಲೈಟ್ ಆಗ್ತಿರಲಿಲ್ಲ. ಹಾಗೆಯೇ ನಮ್ಮ ಸ್ಟಾರ್ ಸುವರ್ಣ ಸೀರಿಯಲಲ್ಲಿ ಸಾಕಷ್ಟು ಎಲ್ಲ ಸೀರಿಯಲ್ ಹೇಳಿವೆ. ನಾನು ಇನ್ಫ್ಯಾಕ್ಟ್ ಇದಕ್ಕೆ ಮುಂಚೆ ಕೂಡ ಶಿಲ್ಪಾ ಮ್ಯಾಮ್ ಹೇಳಿದ್ದೆ, ಸ್ಟಾರ್ ಸುವರ್ಣದಲ್ಲಿ ಕಂಟೆಂಟ್ ವೈಸ್ ತುಂಬ ವರ್ಕ್ ಮಾಡ್ತಾರೆ. ನಾವು ಏನಾಗುತ್ತೆ ಕತೆ ಅಂತ ಹೇಳಿದಾಗ ಇವನು ಅರ್ಧ ಗಂಟೆ ಬ್ಲಾಕ್ ಬಸ್ಟರ್ ಸಿನಿಮಾ, ಪ್ರತಿದಿನ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕೆಂದರೆ 8:30 9 ಗಂಟೆ ನೀವೇನು ನೋಡ್ತೀರಾ, ಒಂದೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತಲೇ ಹೇಳ್ಬೋದು. ಆ ಥರ ಒಂದು ಸೀರಿಯಲ್ ಕೊಡ್ತಾ ಇದ್ದೀವಿ. ಆಮೇಲೆ ಒಂದು ಕತೆ ಅಂತ ಬಂದಾಗ ಭಾಳ ಒಂದು ಅದ್ಭುತವಾದ ಕತೆ. 11 ವರ್ಷ ಇಂಟು ದ ಇಂಡಸ್ಟ್ರಿ ಏನಾಗುತ್ತೆ, ಒಂದು ಆಸೆ ಇರುತ್ತೆ ಈಗ ಡಿಫ್ರೆಂಟಾಗಿ ಏನೋ ಮಾಡಬೇಕು. ಆಮೇಲೆ ಕೆಲವರು ಎಷ್ಟೋ ಜನ ಹೇಳ್ತಾರೆ ಸೀರಿಯಲ್ ಅಲ್ವಾ ಅಂತ. ನೋ, ಸೀರಿಯಲ್ ಅಂತ ಏನು ಅದನ್ನು ಚಿಕ್ಕದಾಗಿ ನೋಡೋದೇ ಇಲ್ಲ, ಅಥವಾ ಸ್ಮಾಲ್ ಸ್ಕ್ರೀನ್ ಅಂತ. ಫಸ್ಟ್ ಆಫ್ ಆಲ್ ನಂಗೆ ಸ್ಮಾಲ್ ಸ್ಕ್ರೀನ್ ಟ್ಯಾಗೆ ಇಷ್ಟ ಆಗ್ತಿಲ್ಲ. ವೈ ಇಸ್ ಇಟ್ ಬೀಂಗ್ ಕಾಲ್ಡ್ ಎಸ್ ಸ್ಮಾಲ್ ಸ್ಕ್ರೀನ್ ಅಂತ? ಸ್ಮಾಲ್ ಸ್ಕ್ರೀನ್ ಆಡಿಯನ್ಸ್ ನಾವು ಇನ್ಫ್ಯಾಕ್ಟ್ ಕನೆಕ್ಟ್ ಆಗೋ ಥರ ಬಿಗ್ ಸ್ಕ್ರೀನ್ ಆಡಿಯನ್ಸ್ ಒಂದ್ಸಲ ಕನೆಕ್ಟ್ ಆಗಲ್ಲ, ಟು ಬಿ ಹಾನೆಸ್ಟ್. ನನಗಿವತ್ತು ಏನೇನು ಅವಕಾಶ ಸಿಕ್ಕಿದೆ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ, ಅದೆಲ್ಲ ಓನ್ಲಿ ಆ್ಯಂಡ್ ಓನ್ಲಿ ಬಿಕಾಸ್ ಆಫ್ ಸ್ಮಾಲ್ ಸ್ಕ್ರೀನ್. ಆ್ಯಂಡ್ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಅಬೌಟ್ ಇಟ್. ಆಮೇಲೆ ಪ್ರೀತಮ್ ಸರ್ ಬಗ್ಗೆ ವಿಷಯ ಹೇಳಲೇಬೇಕು. ನಿಮ್ಗೆಲ್ರಿಗೂ ಗೊತ್ತಿದೆಯೋ ಗೊತ್ತಿಲ್ಲ, ಕಮರ್ಷಿಯಲ್ ಪ್ರೊಡ್ಯೂಸರ್ ಯಾಕೆ ಅವ್ರು ಲಾಯಕೇ ಅಲ್ಲ ಆ್ಯಕ್ಚುಲಿ. ಸೊ ಅವರು ಕಮರ್ಷಿಯಲ್ ಪ್ರೊಡ್ಯೂಸರ್ ಯಾಕೆ ಅವ್ರು ಲಾಯಕಿಲ್ಲ. ಅವರು ಈಸ್ ಅ ವೆರಿ ಪ್ಯಾಷನೇಟ್ ಪ್ರೊಡ್ಯೂಸರ್. ಅವರು 4 ನಿಮಿಷ ಅದು ಸಾಂಗ್ ಹೇಳ್ತಿರಲ್ಲ ಮ್ಯಾಮ್, ಅದನ್ನೇ ಅವಾಗಲೇ ಮತ್ತೆ ಹೇಳ್ಬೇಕು ಅಂತ ಅನ್ಕೊಂಡೆ. ಯಾರ್ದೋ ಮದುವೆಯಲ್ಲಿ ಸುಮ್ಮನೆ ಕುಣಿಸೋದನ್ನ ಚೆನ್ನಾಗಿ ಅವಳ ಮದುವೆಯಲ್ಲಿ ನನ್ನನ್ನು ಒಂದು ಬಾರ್ ಡ್ಯಾನ್ಸರ್ಗಿಂತ ಹೊರತಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅವರು 4 ನಿಮಿಷ ಫುಟೇಜ್ ಬಂದರು, 15 ನಿಮಿಷ ಡ್ಯಾನ್ಸ್ ಆಡಿಸಿದ್ರು ನನ್ನ ಕೈಯಲ್ಲಿ. ಆಮೇಲೆ ಐ ವಾಸ್ ಸೀಯಿಂಗ್, ಅಂದರೆ ಹಿ ವಾಸ್ ಸೋ ಪ್ಯಾಷನ್ ಅಬೌಟ್ ಡೂಯಿಂಗ್ ಆಲ್ ದಿಸ್. ಆ್ಯಂಡ್ ಅವರು ಒಂದು ಮೇಕಿಂಗ್ ಸ್ಟೈಲ್ ಅಂದಾಗ ಏನಾಗುತ್ತೆ, ಒಬ್ಬರು ಡೈರೆಕ್ಟರ್ ವೈಸ್ ಈ ಕಾಲ್ಡ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ತುಂಬ ಚೆನ್ನಾಗಿ ತೋರಿಸ್ಬೇಕು ಈ ಕಥೆನ. ನಮ್ಮ ಕಾಂಟ್ರಿಬ್ಯೂಷನ್ ಇಸ್ ಆ್ಯಕ್ಚುಲಿ ಬರೀ 10% ಅಷ್ಟೇ. ಆಸ್ ಅನ್ ಆರ್ಟಿಸ್ಟ್ ನಾನಾಗಲಿ, ಕಾವ್ಯ ಆಗಲಿ, ಸಮೀಪ ಆಗಲಿ, ಎಲ್ಲರೂ. ಇನ್ಫ್ಯಾಕ್ಟ್ ನಮ್ಮೆಲ್ಲರೂ ಕಾಂಟ್ರಿಬ್ಯೂಷನ್ 10% ಅಂದರೆ 90% ಅವ್ರದೇ ಕಾಂಟ್ರಿಬ್ಯೂಷನ್ನು. ಆ್ಯಂಡ್ ಈಸ್ ವೆರಿ ಪ್ಯಾಷನೇಟ್ ಅಬೌಟ್ ಡೂಯಿಂಗ್ ಅ ವೆರಿ ಗುಡ್ ಸೀರಿಯಲ್. ಅಂದರೆ ತುಂಬ ಚೆನ್ನಾಗಿ ಮೂಡ್ ಬರಬೇಕು, ಜನಕ್ಕೆ ಒಂದು ಒಳ್ಳೆ ಕತೆ ಕೊಡಬೇಕು ಅನ್ನೋ ಒಂದು ನಿಟ್ಟಲ್ಲಿ ಈಸ್ ಡೂಯಿಂಗ್ ಅ ಫ್ಯಾಂಟಾಬುಲಸ್ ಜಾಬ್. ಇದಕ್ಕೆ ಕಾಸ್ಟ್ ಮಾಡಿದ್ದಕ್ಕೆ 1 ವರ್ಷದಿಂದ ನನ್ನನ್ನು ಕೇಳಿ ಕೊನೆಗೆ ಸ್ನೇಹದ ಕಡಲಲ್ಲಿ ಇಟ್ ಹ್ಯಾಪನ್. ತುಂಬ ಖುಷಿ ಆಗುತ್ತೆ. ಎಲ್ಲದರಲ್ಲೂ ಕತೆ ತುಂಬ ಚೆನ್ನಾಗಿದ್ರೆ ಯಾರು ಮಾಡ್ತಾರೆ ಅನ್ನೋದು ಮುಖ್ಯ ಆಗಲ್ಲ ಆ್ಯಕ್ಚುಲಿ. ಸ್ಟೋರಿ ತುಂಬಾ ಚೆನ್ನಾಗಿದೆ. ಸೊ ನಾವಿಬ್ರು ಹೌದು, ಸೊ ಸ್ಟೋರಿನೇ ಹೀರೋ ಹೀರೋಯಿನ್ ಅಂತ ಹೇಳ್ಬೋದು. ಮತ್ತು ಈ
ಥ್ಯಾಂಕ್ ಯು ಸೋ ಮಚ್ ಸರ್, ಪ್ರೀತಮ್ ಸರ್ಗೆ. ನಾನು ಇಷ್ಟು ಕೂಲ್ ಡೈರೆಕ್ಟರ್ನ ಇದುವರೆಗೂ ನೋಡೇ ಇಲ್ಲ. ಅಷ್ಟು ನಿಧಾನವಾಗಿ ಆರಾಮಾಗಿ ಕಂಫರ್ಟಬಲ್ ಆಗಿ ಇರ್ತಾರೆ ಸೆಟ್ಟಲ್ಲಿ. ಆ್ಯಂಡ್ ಸುಮನ್ ಸರ್ ಜೊತೆ ಈಗ ಅಷ್ಟೇ ನನ್ನ ಮೊನ್ನೆ ಒಂದು ಸೀನ್ ಆಯಿತು, ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ. ಆ್ಯಕ್ಚುಲಿ ಈ ಥರ ಒಂದು ಐಕಾನಿಕ್ ಆ್ಯಕ್ಟರ್ ಜೊತೆ ಕೆಲಸ ಮಾಡೋದು ಪುಣ್ಯ ಅಂತ ಅನ್ಸುತ್ತೆ. ಆ್ಯಂಡ್ ಇದರಲ್ಲಿರೋ ಕಾಸ್ಟ್ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಮತ್ತು ಅಷ್ಟೇ ಚೆನ್ನಾಗಿ ಯಾರಾದರೂ ಪರ್ಫಾರ್ಮ್ ಮಾಡಿದ್ರೆ ಮಾತ್ರ ನಮ್ಗೆ ಅಷ್ಟೇ ಚೆನ್ನಾಗಿ ರಿಯಾಕ್ಟ್ ಮಾಡೋದಕ್ಕೂ ಸಾಧ್ಯ. ಸಮೀಪ್ ಅವ್ರ ಬಗ್ಗೆ ಹೇಳಬೇಕು. ಸೊ ಅವರು ಆ ಖಳನಾಯಕ ಪಾತ್ರನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾನು ಎಫರ್ಟ್ ಇಲ್ಲ ಏನಾದರೂ ಆ್ಯಕ್ಟ್ ಮಾಡ್ತೀನಿ ಅಂದರೆ ಅವ್ರು ಅಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ. ಚಂದು ಅವ್ರು ಕೂಡ ಅಷ್ಟೇ. ಆ್ಯಂಡ್ ಈ ಸ್ಟೋರಿ ಏನಂದ್ರೆ, ನಾನು ಇಲ್ಲಿವರೆಗೂ ಆ್ಯಕ್ಟ್ ಮಾಡಿರೋ ಸೀರಿಯಲ್ಸ್ ಹೇಗಿತ್ತು ಅಂದರೆ ಒನ್ ಟ್ರ್ಯಾಕ್ ಇರುತ್ತೆ, ಅಂದರೆ ಎಲ್ಲ ಒಂದೇ ಮನೆಯಲ್ಲಿ ನಡೆಯೋದು ಆ ಥರ ಇರ್ತಿತ್ತು. ಇದರಲ್ಲಿ ಹೆಂಗಂದ್ರೆ ಎಲ್ರದ್ದು ಈಕ್ವಲ್ ರೋಲ್ ಇದೆ, ಬರೀ ಹೀರೋ ಹೀರೋಯಿನ್ ಅಷ್ಟೇ ಜಾಸ್ತಿ ಇಲ್ಲ. ಸೊ ಎಲ್ಲ ಪಾತ್ರಧಾರಿಗಳಿಗೂ ಅಷ್ಟೇ ಪ್ರಮುಖವಾದ ಏನಿದೆ ಸ್ಕ್ರೀನ್ ಸ್ಪೇಸ್ ಇದೆ. ಇದರಲ್ಲಿ ನನಗೆ 3 ಜನ ಮಕ್ಕಳು. ನಾನು ಸುಮನ್ ಸರ್ 2ನೇ ವೈಫ್. ಇದರಲ್ಲಿ ಯೂಶಲಿ 2ನೇ ವೈಫ್ ಅಂದರೆ ಮಲ್ತಾಯಿ, ತುಂಬ ಕೆಟ್ಟೋಳಿರ್ತಾಳೆ, ದೊಡ್ಡ ಹೆಂಡತಿ ಮಕ್ಕಳ ಜೊತೆ ಕೆಟ್ಟಾಗಿ ನಡ್ಕೋತಾ ಇರ್ತಾಳೆ ಅಂತೆಲ್ಲ ಇದೆ. ಬಟ್ ಇದರಲ್ಲಿ ಎಷ್ಟು ಡಿಫ್ರೆಂಟ್ ಆಗಿದೆ ಪಾತ್ರ ಅಂದರೆ, ಅವರು ಅಂದರೆ ಶಿವರಾಜ್ ಅರಸ್ನ ನನ್ನ ಮಗ ಅಂತಾನೆ ನಾನು ಭಾವಿಸ್ತಾ ಇರ್ತೀನಿ. ಬಟ್ ಅವ್ರಿಗೆ ನನ್ನ ಕಂಡ್ರೆ ಆಗ್ತಾ ಇರಲ್ಲ, ಯಾಕೆ ಅಂತ ಇನ್ನೂ ಗೊತ್ತಿಲ್ಲ. ಸೊ ಒಂಥರ ವೆರಿ ಹೋಮ್ಲಿ ಹೌಸ್ ವೈಫ್. ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾ ಇರ್ತೀನಿ, ಗಂಡನ ಚೆನ್ನಾಗಿ ನೋಡ್ಕೋತಾ ಇರ್ತೀನಿ. ನಮ್ಮ ಗಂಡ ಹೆಂಡತಿ ನಡುವೆ ಆ ಕೆಮಿಸ್ಟ್ರಿ ಏನಿದೆ ತುಂಬ ಚೆನ್ನಾಗಿದೆ. ಆಮೇಲೆ ಸುಮನ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ಹಿ ಈಸ್ ಅನ್ ಎಕ್ಸಲೆಂಟ್ ಆರ್ಟಿಸ್ಟ್. ಅಂದರೆ ನನಗೆ ವರ್ಡ್ಸ್ ಇಲ್ಲ, ಹೌ ಲಕ್ಕಿ ಐ ಆಮ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋತಾ ಇರೋದು. ಅಂದರೆ ತುಂಬ ಚೆನ್ನಾಗಿದೆ. ಅಂದರೆ ಟ್ರ್ಯಾಕ್ಸ್ ಇದೆ ಇದರಲ್ಲಿ, ಬೇರೆ ಬೇರೆ ಟ್ರ್ಯಾಕ್ಸ್ ಇದೆ ಎಲ್ಲರೂ ಹೇಳೋ ಹಾಗೆ. ನಾನೇನು ಹೆಚ್ಚು ಹೇಳಬೇಕಾಗಿಲ್ಲ, ಇವಾಗ ಎಲ್ಲರೂ ಮಾತಾಡಾಯಿತು. ಒಳ್ಳೆ ಟೀಮು. ನನಗೆ ಈ ಸ್ಟಾರ್ ಸುವರ್ಣದಲ್ಲಿ ಹಿಂದೆ ಒಂದು ಸೀರಿಯಲ್ ಬಂದಿತ್ತು. ನಾನು ಶಿಲ್ಪಾ ಮ್ಯಾಮ್ ಹತ್ರ ಡಿಸ್ಕಸ್ ಮಾಡಿದೆ ಇದನ್ನ. ನಾನು ಹೇಳಿದೆ, ಇಲ್ಲ ಮ್ಯಾಮ್ ನಾನು ಇದೇ ಮಾಡ್ತೀನಿ, ಈ ಪಾತ್ರ ನಂಗೆ ತುಂಬ ಇಷ್ಟ ಆಯಿತು ಅಂತ. ಅವರು ತಕ್ಷಣ ಒಪ್ಕೊಂಡ್ರು. ಅಂದರೆ ಬಿಕಾಸ್ ಆಫ್ ಶಿಲ್ಪಾ ಮ್ಯಾಮ್ ನಿಜವಾಗ್ಲೂ ಇದು ಮಾಡೋಕ್ಕಾಯ್ತು. ಐ ಆಮ್ ಸೋ ಲಕ್ಕಿ ದಟ್ ಐ ಸೆಲೆಕ್ಟೆಡ್ ದಿಸ್ ಮ್ಯಾಮ್. ಈ ಒಂದು ಸೀರಿಯಲ್ ಮುಖೇನ ಸೂಪರ್ ಆಗಿ ಮೂಡ್ ಬರಲಿ. ಹೆಚ್ಚು